ಮಗನಲ್ಲಿ ಅಪ್ಪ ಜಿಜ್ಞಾಸುವಾಗಿ ಕೇಳ್ತಾ ಬಂದರೆ ಮಗ ಹೇಳ್ತಾ ಇದ್ದಾನೆ, ಮದಾಲಸೆಯನ್ನು ಕರೆಕೊಂಡು ಋತಧ್ವಜ ಊರಿಗೆ ಬಂದಿದ್ದಾನೆ. ಎಷ್ಟೋ ಸಮಯಗಳ ಪರ್ಯಂತ ಮಗ ಇಲ್ಲ ಎಂಬಂತಹ ಚಿಂತೆಯಿಂದ ಇದ್ದಂತಹ ಅಪ್ಪ ಅಮ್ಮ ಪ್ರಜೆಗಳು ಸಂತೋಷಪಟ್ಟಿದ್ದಾರೆ. ಅನಂತರದಲ್ಲಿ ಅಪ್ಪ ಅವಳಲ್ಲಿ ಋತಧ್ವಜ ಮದಾಲಸೆಯಲ್ಲಿ ಮಕ್ಕಳನ್ನು ಪಡೆದಿದ್ದಾನೆ. ಮೊದಲ ಮಗನಿಗೆ ನಾಮಕರಣ ಮಾಡಿದ್ದಾರೆ. ಆದರೆ ವಿಕ್ರಾಂತನಿಗೆ ತಾಯಿ ಹೇಳ್ತಾ ಇದ್ದಾಳೆ, ಹುಟ್ಟಿದ ಮಕ್ಕಳಿಗೆಲ್ಲ ಒಂದು ಮಾತನ್ನು ಹೇಳ್ತಾಳೆ. ಹುಟ್ಟಿದ ತಕ್ಷಣ ನೋಡು, ಈ ದೇಹ ಏನು ಗೊತ್ತಾ, ರುದಮಾನಂ ಅವಿಸ್ವರಂ, ಅಳ್ತಾ ಉಂಟು ಮಗು. ಆವಾಗ ಹೇಳ್ತಾನೆ, ನೀನು ಶುದ್ಧನಾಗಿದ್ದಿ ಮಗು, ನೀನು ಶುದ್ಧನಾಗಿದ್ದಿ, ನಿನಗೊಂದು ಹೆಸರನ್ನಿಟ್ಟಾಯಿತು. ಗೀತೋಪದೇಶ ಮಾಡ್ತಾಳೆ. ಈ ದೇಹ, ನೀನು ಯಾವ ದೇಹವನ್ನು ಪಡ್ಕೊಂಡು ಅಳ್ತಾ ಇದೆಯಲ್ಲ, ಆ ದೇಹ ಪಂಚಭೂತಾತ್ಮಕವಾದಂತಹ ದೇಹ. ಅದನ್ನು ಪಡ್ಕೊಂಡು ನೀನು ಅಳುವುದು ಯಾಕೆ? ಯಾರಿಗೋಸ್ಕರ ಅಳ್ತಾ ಇದ್ದಿ? ನೀನು ಅಳ್ತಾ ಇದ್ದೀಯಾ? ಇನ್ನು ನೀನೀಗ ಹುಟ್ಟುತ್ತಾ ಇರೋದು, ಶುದ್ಧನಾಗಿ ಭೂಮಿಯಲ್ಲಿ ಹುಟ್ಟುತ್ತಾ ಇದ್ದಿ. ಇಲ್ಲಿ ಹುಟ್ಟಿ ಮುಂದೆ ನೀನು ಕಾಣಬೇಕಾದ್ದೆಲ್ಲ ಉಂಟು. ಈ ನಿನ್ನ ದೇಹಕ್ಕೆ ಏನಾದರೂ ಆಯಿತು ಅಂತಾದರೆ ನಿನಗೇನು ಸಮಸ್ಯೆ ಇಲ್ಲ. ಅನ್ನ, ತಿನ್ನುವಂತಹ ಆಹಾರ, ಕುಡಿಯುವಂತಹ ನೀರು, ಇವುಗಳೆಲ್ಲ ಆ ಜೀವನಿಗೆ ಸಂಬಂಧಪಟ್ಟದ್ದೇ ಅಲ್ಲ. ಯಾಕೆಂದರೆ ಅನ್ನ ತಿಂದದ್ರಿಂದ, ನೀರು ಕುಡಿದಿದ್ದರಿಂದ ಜೀವ ಅಲ್ಪಯಸನಾದ, ಜೀವ ಬೃಹತ್ತಾದ ಅಂತಿಲ್ವೇ ಇಲ್ಲ. ದೇಹ ಬೆಳೀತದೆ. ಪಂಚಭೂತಾತ್ಮಕವಾದ ದೇಹ ಅನ್ನಪಾನಾದಿಗಳಿಂದ ದೇಹ ಬೆಳೀತದೆ. ಅದಕ್ಕೆ ವೃದ್ಧಿ, ಹ್ರಾನಿ ಎಲ್ಲ ಉಂಟದಕ್ಕೆ. ಅಲ್ಲ, ನನಗೆ ಬಾಲ್ಯದಲ್ಲಿ ಈಗಲೇ ಅಲ್ಲಿ ಇತ್ಯಾದಿಗಳು ಬೇರೆ ಬೇರೆ ಕ್ರಿಮಿಕೀಟಗಳೆಲ್ಲ ಚುಚ್ಚುತ್ತಾ ಉಂಟು ಅಂತ, ನೋವಾಗ್ತಾ ಉಂಟು ಅಂತ ಅನ್ನೋದಾದರೆ ಆ ದೇಹನಿಂದ ಅಲ್ಲ ಅದು. ಆ ದೇಹನಿಂದ ಅಲ್ಲ ಅದು. ಬಂದಂತಹ ಜೀವ ಹೊರಟು ಹೋಗುವ ಸಂದರ್ಭದಲ್ಲಿ ಆ ದೇಹವನ್ನು ಬಿಟ್ಟೇ ಹೋಗಬೇಕು. ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ಅಂತ ಅಂದುಕೊಂಡು ಕೃಷ್ಣ ಗೀತೆಯಲ್ಲಿ ಹೇಳಿದರೆ, ಇವಳು ಹೇಳ್ತಾಳೆ, ತ್ವಂ ಕಂಚುಕೆ ಶೀರ್ಯಮಾಣೆ ನಿಜೇಸ್ಮಿನ್ ತಸ್ಮಿನ್ ಸ್ವದೇಹೇ ಮೂಢತಾಮಾವ್ರಜೇಥಾಹ. ಬಟ್ಟೆ ಹರಿಯಿತು, ಆದರೆ ಅಲ್ಲಿಯೋ ಅಂತ ಹಳುವಂಥ ಪ್ರಸಂಗ ಇಲ್ಲ, ಅದನ್ನು ಬಿಸಾಡೋದು, ಬೇರೆ ಬಟ್ಟೆ ಉಟ್ಟುಕೊಳ್ಳೋದು. ಒಂದು ಅಂಗಿ ಅದು ಹರಿಯಿತು, ಬೇರೆ ಅಂಗಿ ಹಾಕ್ಕೊಳ್ಳೋದು. ಅದರಿಂದ ಮೌಢ್ಯವನ್ನು ತಂದುಕೊಳ್ಬೇಡ ಅದರಲ್ಲಿ, ಆ ದೇಹದಲ್ಲಿ. ಈ ದೇಹ ಬಿದ್ದು ಹೋದರೆ, ಏನಾದರೂ ಆಗಿ ಅಂದರೆ ಹೋಗಲಿ, ಅದು ಬೇರೆ ಇನ್ನೊಂದು ಬರ್ತದೆ, ಇನ್ನು ಅಳ್ಬೇಡ ಅದಕ್ಕೆ. ಯಾಕೆಂದರೆ ಶುಭಾಶುಭ ಕರ್ಮದ ಮೂಲಕವಾಗಿ ಈ ದೇಹವನ್ನು ನಾವು ಪಡ್ಕೊಳ್ಳುವುದು. ಆದ್ದರಿಂದಲೇ ನೀನು ಮಾಡಿದ ಶುಭಾಶುಭ ಕರ್ಮಕ್ಕನುಸಾರವಾಗಿ ನಿನಗೆ ಈ ದೇಹವೆಂಬ ಕಂಚುಕ ತೊಟ್ಟಲ್ಪಟ್ಟಿದೆ. ಆದ್ದರಿಂದಲೇ ನಾವು ಏನು ಮಾಡ್ತೇವೆ, ಈ ದೇಹ ಪಡ್ಕೊಂಡದ್ರಿಂದಲೇ ನಂದು, ಅದು ನಂದಲ್ಲ, ಹೀಗೆ ನಾವು ಅದರಲ್ಲಿ ಅವನಪ್ಪ, ಇವನ ಮಗು, ಅವಳ ಹೆಂಡತಿ, ಅಣ್ಣ ಅವನು, ತಂಗಿಯವಳು, ತಮ್ಮ ಅವನು, ನನ್ನ ತಮ್ಮ, ನನ್ನಣ್ಣ, ನನ್ನ ಅಕ್ಕ, ನನ್ನ ಅಪ್ಪ, ಇದೆಲ್ಲ ಈ ದೇಹವನ್ನು ಪಡ್ಕೊಂಡು ಮೇಲೆ ನಮಗೆ ಪ್ರಾಪ್ತವಾಗುವಂಥದ್ದು. ಇಲ್ದಿದ್ದರೆ ಯಾರು ತಮ್ಮ, ಯಾರು ಅಪ್ಪ, ಯಾರು ಅಣ್ಣ, ಯಾರು ಅಕ್ಕ, ಯಾರು ತಂಗಿ? ತಾತೇತಿ ಕಿಂಚಿತ್, ತನಯೇತಿ ಕಿಂಚಿತ್, ಅಂಬೇತಿ ಕಿಂಚಿತ್, ದೈತೇತಿ ಕಿಂಚಿದೆ, ಮಮೇತಿ ಕಿಂಚಿತ್, ನಮಮೇತಿ ಕಿಂಚಿತ್, ಭೌತಂ ಸಂಘಂ ಬಹುತಾಮಲಭೇತಾಹ. ಅದೆಲ್ಲ ಭೌತವಾದದ್ದು, ಪಂಚಭೂತಾತ್ಮಕವಾದ ದೇಹಗಳಿಗೆ ಸಂಬಂಧಪಟ್ಟದ್ದೇ ಹೊರತು ಅದು ನಂದಲ್ಲ, ಅರ್ಥಾತ್ ಜೀವನದ್ದಲ್ಲ. ಅದು ವಸ್ತು ದುಃಖ ಕಳ್ಕೊಳ್ಳಿಕ್ಕೆ ಅಂತ
ಸುಖ ಪಡ್ಕೊಳ್ಬೇಕು, ದುಃಖ ಕಳ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತೇವೆ, ಅದು ಪುನಃ ದುಃಖದಲ್ಲೇ ಪರ್ಯವಸಾನ. ತಾನ್ಯೇವ ದುಃಖಾನಿ ಪುನಃ ಸುಖಾನಿ ಜಾನಾತಿ ವಿದ್ವಾನ್ ವೈಮೂಢಚೇತಾ. ಅದಕ್ಕೆ ಸುಖಕ್ಕೆ ಕಾರಣವಾದಂತಹ ದುಃಖವನ್ನು ದುಃಖ ಅಂತ ನಾವು ತಿಳ್ಕೊಳ್ಳೋದಿದ್ದರೆ, ಸುಖವು ದುಃಖದಲ್ಲೇ ಪರ್ಯವಸಾನ ಅಂತ ತಿಳ್ಕೊಳ್ಳೋದಿದ್ದರೆ ನಾವು ಮೂರ್ಖರಾಗ್ತೇವೆ, ವಿದ್ವಾಂಸರಾಗಿ ಮಾಡುವುದಿಲ್ಲ. ದೇಹದಲ್ಲಿ ಸಪ್ತಧಾತುಗಳುಂಟು. ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಜೋ, ಮಜ್ಜ, ವಸ ಇತ್ಯಾದಿಗಳೆಲ್ಲ ಉಂಟು ನಮ್ಮ ದೇಹದಲ್ಲಿ. ಅದರಿಂದ ಸನ್ನದ್ಧವಾದದ್ದು, ಸಿದ್ಧವಾದದ್ದು. ಕುಚಾದಿಪೀನಂ ಪಿಶಿತಂ ಘನಂ ತ ಸ್ಥಾನಂ ರತೆ ಕಿಂ ನರಕೋನ ಯೋಷಿತ್. ಅದರಿಂದ ಏನುಂಟು? ಭೂಮಿಯಲ್ಲಿ ಅದು ನನ್ನ ಗಾಡಿ, ಅದು ನಾನು ವಾಹನವನ್ನು ಏರಿ ಹೋಗ್ತೇನೆ ಅಂತಂದರೆ ಆ ಗಾಡಿ ಬೇರೆ, ಗಾಡಿಯಲ್ಲಿರುವಂತಹ ವ್ಯಕ್ತಿ ಬೇರೆ ಹೇಗೋ, ಆನೆ ಬೇರೆ, ಆನೆಯನ್ನು ಏರಿದವ ಹೇಗೆ ಬೇರೆಯೋ, ಅದೇ ರೀತಿ ಈ ದೇಹವೆಂಬ ಗಾಡಿಯನ್ನು ಏರಿದವ ಜೀವ. ಗಾಡಿಯೇ ನಾನಲ್ಲ, ಟೂ ವೀಲರ್ ನಾನಲ್ಲ, ಫೋರ್ ವೀಲರ್ ನಾನಲ್ಲ, ಆನೆಯನ್ನು ಏರಿದವ ನಾನು, ಕುದುರೆಯನ್ನು ಏರಿದವ ನಾನು, ರಥವನ್ನು ಏರಿದವ ನಾನು. ಆದ್ದರಿಂದ ಜೀವ ಅಷ್ಟೇ ದೇಹದಲ್ಲಿ ಇರುವುದು. ಮಮತ್ವ ಮುರ್ವ್ಯಾಂ ನ ತಥಾ ಯಥಾ ಸ್ವೇ ದೇಹೇತಿ ಮಾತ್ರಂ ಚ ವಿಮೂಢತೈಷ. ಭೂಮಿಯಲ್ಲಿ ನನ್ನ ದೇಹ, ಅದು ಅವರ ದೇಹ, ಅಂದರೆ ನಾನು ಅವನು ಅಂತ ದೇಹದಲ್ಲಿ ನಾವು ಇದು ಮಾಡ್ಕೊಳ್ತೇವೆ. ಅದನ್ನು ನೀನು ಧರ್ಮ ಅಧರ್ಮ, ಸತ್ಯ ಅನೃತ ಎರಡನ್ನು ಬಿಟ್ಟು ಎಲ್ಲವನ್ನು ಬಿಡು. ಹೀಗೆ ಪ್ರತಿನಿತ್ಯ ಮಗುವಿಗೆ ಹಾಲು ಕೊಡುವಾಗ, ಮಗುವನ್ನು ಪೋಷಿಸುವಾಗ ಅಲರ್ಕಗಳು, ಮದಾಲಸ ಮಕ್ಕಳಿಗೆ ಹಾಲು ಉಣಿಸುವುದರ ಜೊತೆಯಲ್ಲಿ ಈ ಆರಂಭದಿಂದಲೇ ಮಗು ಹುಟ್ಟಿದ ತಕ್ಷಣದಲ್ಲೇ ಈ ಅಧ್ಯಾತ್ಮದ ಮಾರ್ಗದಲ್ಲೇ ಮಕ್ಕಳನ್ನು ಆ ಬುದ್ಧಿ ಬೆಳೆಯುವಂತೆ ಮಾಡ್ತಾ ಮಾಡ್ತಾ ಬಂದಿದ್ದಾಳೆ. ಅನಂತರದಲ್ಲಿ ಇದೇ ರೀತಿ ಎರಡನೇ ಮಗು ಆಯಿತು. ದ್ವಿತೀಯೋಸ್ಯ ಸುತೋ ಜಜ್ಞೆ ತಸ್ಯ ನಾಮ ಕರೋತ್ಪಿತ. ಎರಡನೇ ಮಗು ಹುಟ್ಟಿತು, ಅಪ್ಪ ಸುಬಾಹು ಅಂತ ನಾಮಕರಣ ಮಾಡಿದ್ದಾನೆ. ಎಲ್ಲರೂ ಸಂತೋಷಪಟ್ಟರು, ಇವಳು ನಕ್ಕು ಬಿಟ್ಟಿದ್ದಾಳೆ. ಅದೇ ರೀತಿ ಮೊದಲ ಮಗುವಿಗೆ ಹೇಗೆ ಅಧ್ಯಾತ್ಮದ ಬೋಧೆ ಮಾಡಿದ್ದಾಳೆ, ಅದೇ ರೀತಿ ದೇಹಾತಿರಿಕ್ತವಾದ ಜೀವ ಬೇರೆ, ಈ ದೇಹವನ್ನು ಕರ್ಮಾನುಸಾರವಾಗಿ ಪಡ್ಕೊಳ್ತಾನೆ. ದೇಹಕ್ಕೆ ಸಂಬಂಧಪಟ್ಟಂತೆ ನಾನು ನಂದು ಅಂತ ನಮಗೆ ಅಂಟಿಕೊಳ್ಳುವಂಥದ್ದು. ಆರಂಭದಿಂದಲೂ ನಾನು ನನ್ನದಂತ ಅದನ್ನು ಬಿಡಲಿಕ್ಕೆ ಪ್ರಯತ್ನ ಪಟ್ಟರೆ ಮಾತ್ರ ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತೇನೆ ಎಂಬುದರ ಬಗ್ಗೆ ಅರಿವು ಮೂಡ್ತದೆ ಅಂತ ಈ ಮಾತನ್ನು ಅದೇ ರೀತಿ ಮಗುವನ್ನು ಪೋಷಿಸುವಾಗ ಮಗುವಿನ ದೇಹದ ಅಭಿವೃದ್ಧಿಯ ಜೊತೆಯಲ್ಲಿ, ಬೆಳವಣಿಗೆಯ ಜೊತೆಯಲ್ಲಿ ಬುದ್ಧಿಯಲ್ಲೂ ಅದೇ ಬೆಳವಣಿಗೆ ಮಕ್ಕಳಿಗೆ ಆಗ್ತಾ ಇತ್ತು. ಎರಡನೇ ಮಗು ಮುಂದಕ್ಕಾಗುವಾಗ ಮೂರನೇ ಮಗು ಹುಟ್ಟಿತು. ಆ ಮೂರನೇ ಮಗು ಹುಟ್ಟಿದವಾಗಲೂ ಕೂಡ ನಾಮಕರಣವಾಯಿತು. ಆವಾಗಲೂ ಕೂಡ ಅದಕ್ಕೆ ನಾಮಕರಣ ಮಾಡುವಾಗ ಶತ್ರುಮರ್ದನ ಅಂತ ಹೆಸರಿಟ್ಟ. ಅವಳು ನಕ್ಕಿದ್ದಾಳೆ. ಆವಾಗಲೂ ಕೂಡ ತಾನು ಮಕ್ಕಳಿಗೆ ಪೋಷಣೆ ಮಾಡುವ ಸಂದರ್ಭದಲ್ಲಿ ಮಕ್ಕಳಿಗೆ ಇದೇ ರೀತಿ ಮೊದಲ ಮಗುವಿಗೆ ಹೇಗೆ ಆ ಬೋಧೆ ಮಾಡಿದಳೋ ಅದೇ ರೀತಿ ಆ ಮಗುವಿನ ಕಿವಿಯಲ್ಲಿ ಇದನ್ನು ಹೇಳ್ತಾ ಇದ್ರು. ಇದು ನಮಗೆ ಸಂದೇಶ. ನಾನು 60 ವರ್ಷ ಆದಮೇಲೆ, ನಿವೃತ್ತನಾದ ಮೇಲೆ ಅಧ್ಯಾತ್ಮದ ಕಡೆಗೆ ಬರ್ತೇನೆ ಅಂತಂದರೆ, ಆವಾಗ 60 ವರ್ಷ ಆದವಾಗ ನಮ್ಮನ್ನು ಕಚೇರಿಗಳಲ್ಲೋ ಮಾಡಿದಂತಹ ಉದ್ಯೋಗದ ಸ್ಥಳಗಳಿಂದಲೂ ನಿವೃತ್ತಿಗೊಳಿಸ್ತಾರೆ. ಯಾಕೆಂದರೆ ನಮ್ಮ ಕೈ ಹೇಳಿದಂತೆ ಕೇಳುವುದಿಲ್ಲ, ನಮ್ಮ ಕಣ್ಣು ಹೇಳಿದಂತೆ ಕೇಳುವುದಿಲ್ಲ, ನಾಲಿಗೆ ಹೇಳಿದಂತೆ ಕೇಳುವುದಿಲ್ಲ, ಏನೋ ಮಾತಾಡಬೇಕು, ಏನೋ ಆಗುತ್ತದೆ. ಆದ್ದರಿಂದಾಗಿ ನಮಗೆ ಲೌಕಿಕವಾದ ಒಂದು ಉದ್ಯೋಗವನ್ನು ಮಾಡುವುದಕ್ಕೇನೆ ಒಂದು ಹಂತ ಬಂದಾಗ ಆಗುವುದಿಲ್ಲ ಅಂತಂದಮೇಲೆ ಅಧ್ಯಾತ್ಮದ ಬಗ್ಗೆ ಯಾವುದು ಕಣ್ಣಿಗೆ ಕಾಣದಿರುವಂತಹ ಅತಿ ಸೂಕ್ಷ್ಮವಾದ ವಸ್ತುಗಳು ಅದರ ಬಗ್ಗೆ ಅರಿವು ಮೂಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಉಂಟೆ? ಆದ್ದರಿಂದ ಇದನ್ನು ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳುವಾಗ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತಂದರು. ನಮಗೆ ಮಾರ್ಕಂಡೇಯ ಪುರಾಣ ಮದಾಲಸೆಯ ಮೂಲಕ ತೋರಿಸಿಕೊಡ್ತದೆ. ಮಕ್ಕಳಿಗೆ ಬಾಲ್ಯದಿಂದಲೇ ನಾವು ಅದನ್ನು ಕಿವಿಗೆ ಹಾಕ್ತಾ ಬಂದರೆ ಆ ಸಂಸ್ಕಾರ ರೂಪದಲ್ಲಿ ಅದು ಸ್ವಲ್ಪ ಒಳಗೆ ಹೋಗ್ತದೆ ಆಹಾರದ ಜೊತೆಯಲ್ಲಿ. ಮುಂದಕ್ಕೆ 4ನೇ ಮಗು ಹುಟ್ಟುವ ಸಂದರ್ಭದಲ್ಲೂ ಕೂಡ ಅವಳು ನಗ್ತಾ ಇದ್ದಾಳೆ. ಅವನಿಗೆ ಕುತೂಹಲ, ತುಂಬ ಕುತೂಹಲ ಅವನಿಗೆ. ಆವಾಗ ಕೇಳ್ತಾನೆ ಅವನು, ನೀನು ಹಾಸ್ಯ ಮಾಡ್ತಾ ಇದ್ದಲ್ಲ, ಯಾಕೆ ಹಾಸ್ಯ ಮಾಡ್ತೀನಿ ನೀನು?
ಯಾಕೆಂದರೆ ವಿಕ್ರಾಂತ ಒಳ್ಳೆ ಹೆಸರು, ಅದು ಮೈಸೂರಿಗೆ ಬಂದರೆ ಟೈರ್ ಕಂಪನಿ ಉಂಟು. ಸುಬಾಹು ಇದು ಒಳ್ಳೆಯ ಹೆಸರು. ಅದೇ ರೀತಿ ಇನ್ನೊಬ್ಬ ಶತ್ರುಮರ್ದನ, ಕ್ಷತ್ರಿಯ ಪರಂಪರೆಗೆ ಇಂಥದ್ದೇ ಹೆಸರುಗಳೆಲ್ಲ ಬೇಕಾದದ್ದು. ಹಾಗಿರುವಾಗ ಒಳ್ಳೆಯ ಹೆಸರನ್ನು ಇಟ್ಟರೂ ಕೂಡ ಯೋಗ್ಯಾನಿ ಕ್ಷತ್ರಬಂಧೂನಾಂ, ಕ್ಷತ್ರಿಯರಿಗೆ ಇಂತಹ ಹೆಸರುಗಳೆಲ್ಲ ಬೇಕು. ಆದರೆ ನೀನು ಮಾತ್ರ ಏನೋ ಮನಸ್ಸಿನಲ್ಲಿ ಇಟ್ಟುಕೊಂಡಂತೆ ಹಾಸ್ಯ ಮಾಡ್ತಾ ಇದೆಯಲ್ಲ, ತಮಾಷೆ ಮಾಡ್ತೀನಿ, ನಗುತ್ತಿ, ಯಾಕೆ ಅಂತ ಕೇಳ್ತಾನೆ. ಜೊತೆಯಲ್ಲಿ 4ನೇ ಮಗುವಿಗೆ ನೀನೇ ಹೆಸರಿಡು ಅಂತಂದು. ಸರಿ, ನೀನು ಹೆಸರಿಡು ಅಂತ ಆಜ್ಞೆ ಮಾಡಿದ್ರೆ ನಾನು ಕೂಡ ಅದನ್ನು ಇಡ್ತೇನೆ ಅಂತ ಅಂದುಕೊಂಡು ಅಲರ್ಕ ಅಂತ ಹೆಸರಿಡ್ತಾಳೆ. ಮಗುವಿಗೆ ಅಲರ್ಕ ಅಂತ ಹೆಸರಿಡ್ತಾಳೆ. ನೀನು ಧರ್ಮಜ್ಞನಾಗಿ ಲೋಕದಲ್ಲಿ ಖ್ಯಾತಿಯನ್ನು ಪಡೀತಿ ಮಗು, ಅತ್ಯಂತ ಬುದ್ಧಿವಂತನಾಗ್ತಿ, ಒಳ್ಳೆಯ ಸಾಧಕನಾಗ್ತಿ ಅಂತ ತಾನು ನಾಮಕರಣ ಮಾಡುವ ಪ್ರಸಂಗದಲ್ಲಿ ಆ ಮಗುವಿಗೆ ಆ ರೀತಿಯಲ್ಲಿ ಹೇಳ್ತಾಳೆ. ಇದನ್ನು ಕೇಳಿದಂತಹ ಅವನು ಹೇಳ್ತಾನೆ, ಅಲರ್ಕ, ಈ ಅಲರ್ಕ ಎಂಬ ಶಬ್ದಕ್ಕೆ ಏನರ್ಥ ಉಂಟು?